ಮಾಜಿ ಸಚಿವ ಸಿಸಿ ಪಾಟೀಲ್ ಆಗ್ರಹಿಸಿದ್ದಾರೆ. ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿ ಕೊಡಿಸೋದಾಗಿ ಹೇಳಿಕೆಯನ್ನ ನೀಡಿದ್ರು. ಇದೀಗ ಮಠಕ್ಕೇನೆ ಪೀಠಕ್ಕೇನೆ ಬೀಗ ಹಾಕೋ ಕಾರ್ಯಕ್ಕೆ ಮುಂದಾಗ್ತಿದ್ದಾರೆ. 24 ಗಂಟೆ ಒಳಗೇನೆ ಮೀಸಲಾತಿ ಕೊಡಿಸೋದಾಗಿ ಘೋಷಣೆ ಮಾಡಿದ್ರು. 2 ವರ್ಷಗಳಾದ್ರೂ ಕೂಡ ಕಾಂಗ್ರೆಸ್ ಮೀಸಲಾತಿಯನ್ನ ಘೋಷಿಸಿಲ್ಲ. ಈಗ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿರೋದು ಸರಿಯಲ್ಲ ಅಂತ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಸಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಶಾಸಕರಾದಂತ ವಿಜಯಾನಂದ ಕಾಶಪ್ಪನವರು ಬೀಗ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಇದು ಇಡೀ ಪಂಚಮಸಾಲಿ ಸಮುದಾಯಕ್ಕೆ ಒಂದಷ್ಟು ರೀತಿಯಾದಂತಹ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ನಮ್ಮ ಜೊತೆ ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಮತ್ತು ಶಾಸಕರು ಆದಂತಹ ಸಿಸಿ ಪಾಟೀಲ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಷ್ಟರ ಮಟ್ಟಿಗೆ ಸರಿ ಬೀಗ ಹಾಕಿದ್ದು, ಏನ್ ಅಂತ ಕೃತ್ಯ ನಡೀತಾ ಇತ್ತು ಅಂತ? ಇದು ರಾಜಕಾರಣದಲ್ಲಿರೋರು ಸೂರ್ಯಕಾಂತಿ ಹೂವಿನ ತರ ಇರಬಾರದು. ಸೂರ್ಯಕಾಂತಿ ಹೂವು ಮುಂಜಾನೆ ಪೂರ್ವಕ್ಕೆ ಇರತೈತಿ, ಸಾಯಂಕಾಲ ಪಶ್ಚಿಮಕ್ಕೆ ಇರ್ತೈತಿ. ಯಾರು ಭಕ್ತರು ಕರೀತಾರ, ಅವ್ರ ಮನೆಗೆ ಹೋಗ್ತಾರ, ಊಟ ಮಾಡ್ತಾರ, ಆ ಊರಾಗ ಏನು ಡಿಸೇಲ್ ಹಾಕಿಸ್ತಾರ, ಮುಂದಿನ ಊರಿಗೆ ತೆರಳುತ್ತಾರ. ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ದಂತ ಸ್ವಾಮೀಜಿ ಅಂದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿ. ಆ ಕಾರಣಕ್ಕಾಗಿ ಅವರನ್ನ ಅಗೌರವ ಮಾಡಿಸ್ತಾ ಇದ್ದಾರಲ್ಲ, ಅದು ಸಮಾಜಕ್ಕೆ ಮಾಡ್ತಿರ್ತಕ್ಕಂಥ ಅನ್ಯಾಯ ಅನ್ನುವಂತ ಮಾತನ್ನು ಹೇಳ್ತಾ, ನಾವು ಪಂಚಮಸಾಲಿಯ ಮೂಲಪೀಠ ಕೂಡಲ ಸಂಗಮದಾಗ ಸನ್ಮಾನ್ಯ ಯಡಿಯೂರಪ್ಪನವರು 1 ಕೋಟಿ ರೂಪಾಯಿ ಕೊಟ್ಟಿದ್ರು, ಸನ್ಮಾನ್ಯ ಸದಾನಂದ ಗೌಡರು 50 ಲಕ್ಷ ರೂಪಾಯಿ ಕೊಟ್ಟಿದ್ರು. ಎರಡೂ ಹಣವನ್ನ ನಾನೇ ಬಿಡುಗಡೆ ಮಾಡಿಸಿಕೊಟ್ಟಿದ್ದೆ, ಇಬ್ಬರು ಮುಖ್ಯಮಂತ್ರಿಗಳ ಅಂತ ಬೇಡಿಕೊಂಡು. ಅವರ ಹಣದಿಂದ ಇವತ್ತು ಪೀಠ ಕಟ್ಟೈತಿ. ಕಾಂಗ್ರೆಸ್ ಸರ್ಕಾರದ ಅಥವಾ ಕಾಂಗ್ರೆಸ್ ಶಾಸಕರಿಂದ ಅಥವಾ ಕಾಂಗ್ರೆಸ್ ಪಕ್ಷದವರಿಂದ ಏನೂ ಅದಕ್ಕೆ ಧನಸಹಾಯ ಬಂದಿಲ್ಲ. ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರು ಇರಬಹುದು, ಸನ್ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಳ್ ಇರಬಹುದು, ಅರವಿಂದ್ ಬೆಲ್ಲದ್ ಇರಬಹುದು. ಇಂಥವರ ಪರಿಶ್ರಮ ಮತ್ತು ಹಣಕಾಸಿನ ನೆರವಿನಿಂದ ಪೀಠ ಸ್ಥಾಪನೆಗೊಂಡಿದೆ. ಏನಾದರೂ ಸ್ವಾಮಿಗಳ ಕಡೆ ನ್ಯೂನತೆ ಇದ್ರೆ ಅವ್ರಿಗೆ ಹೇಳೋಣ, ಅಥವಾ ನಮ್ಮ ಕಡೆ ನ್ಯೂನತೆಗಳಿದ್ರೆ ನಾವು ಸರಿಪಡಿಸಿಕೊಳ್ಳೋಣ. ಕುಂತು ಮಾತಾಡಿಕೊಂಡು ಬಗೆಹರಿಸಬೇಕ ಹೊರತಾಗಿ ಇನ್ನೊಂದು ಸಮಾಜದ ಮುಂದೆ ಪಂಚಮಸಾಲಿ ಸಮಾಜ ತಲೆ ತಗ್ಗಿಸುವಂತ ಕೆಲಸವನ್ನ ಯಾರೂ ಮಾಡಬಾರದು ಅಂತ ನಾನು ಬೇಡ್ಕೊಂತೇನೆ. ಇದಿಷ್ಟು ಶಾಸಕರಾದಂತಹ ಸಿಸಿ ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಜಿ ಸಚಿವ ಸಿಸಿ ಪಾಟೀಲ್ ಆಗ್ರಹಿಸಿದ್ದಾರೆ. ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿ ಕೊಡಿಸೋದಾಗಿ ಹೇಳಿಕೆಯನ್ನ ನೀಡಿದ್ರು. ಇದೀಗ ಮಠಕ್ಕೇನೆ ಪೀಠಕ್ಕೇನೆ ಬೀಗ ಹಾಕೋ ಕಾರ್ಯಕ್ಕೆ ಮುಂದಾಗ್ತಿದ್ದಾರೆ. 24 ಗಂಟೆ ಒಳಗೇನೆ ಮೀಸಲಾತಿ ಕೊಡಿಸೋದಾಗಿ ಘೋಷಣೆ ಮಾಡಿದ್ರು. 2 ವರ್ಷಗಳಾದ್ರೂ ಕೂಡ ಕಾಂಗ್ರೆಸ್ ಮೀಸಲಾತಿಯನ್ನ ಘೋಷಿಸಿಲ್ಲ. ಈಗ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿರೋದು ಸರಿಯಲ್ಲ ಅಂತ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಸಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರು ಬೀಗ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಇದು ಇಡೀ ಪಂಚಮಸಾಲಿ ಸಮುದಾಯಕ್ಕೆ ಒಂದಷ್ಟು ರೀತಿಯಾದಂತಹ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ನಮ್ಮ ಜೊತೆ ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಮತ್ತು ಶಾಸಕರು ಆದಂತಹ ಸಿಸಿ ಪಾಟೀಲ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಷ್ಟರ ಮಟ್ಟಿಗೆ ಸರಿ ಬೀಗ ಹಾಕಿದ್ದು, ಏನ್ ಅಂತ ಕೃತ್ಯ ನಡೀತಾ ಇತ್ತು ಅಂತ? ಇದು ರಾಜಕಾರಣದಲ್ಲಿರೋರು ಸೂರ್ಯಕಾಂತಿ ಹೂವಿನ ತರ ಇರಬಾರದು. ಸೂರ್ಯಕಾಂತಿ ಹೂವು ಮುಂಜಾನೆ ಪೂರ್ವಕ್ಕೆ ಇರತೈತಿ, ಸಾಯಂಕಾಲ ಪಶ್ಚಿಮಕ್ಕೆ ಇರ್ತೈತಿ. ಯಾರು ಭಕ್ತರು ಕರೀತಾರ, ಅವ್ರ ಮನೆಗೆ ಹೋಗ್ತಾರ, ಊಟ ಮಾಡ್ತಾರ, ಆ ಊರಾಗ ಏನು ಡಿಸೇಲ್ ಹಾಕಿಸ್ತಾರ, ಮುಂದಿನ ಊರಿಗೆ ತೆರಳುತ್ತಾರ. ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ದಂತ ಸ್ವಾಮೀಜಿ ಅಂದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿ. ಆ ಕಾರಣಕ್ಕಾಗಿ ಅವರನ್ನ ಅಗೌರವ ಮಾಡಿಸ್ತಾ ಇದ್ದಾರಲ್ಲ, ಅದು ಸಮಾಜಕ್ಕೆ ಮಾಡ್ತಿರ್ತಕ್ಕಂಥ ಅನ್ಯಾಯ ಅನ್ನುವಂತ ಮಾತನ್ನು ಹೇಳ್ತಾ, ನಾವು ಪಂಚಮಸಾಲಿಯ ಮೂಲಪೀಠ ಕೂಡಲ ಸಂಗಮದಾಗ ಸನ್ಮಾನ್ಯ ಯಡಿಯೂರಪ್ಪನವರು 1 ಕೋಟಿ ರೂಪಾಯಿ ಕೊಟ್ಟಿದ್ರು, ಸನ್ಮಾನ್ಯ ಸದಾನಂದ ಗೌಡರು 50 ಲಕ್ಷ ರೂಪಾಯಿ ಕೊಟ್ಟಿದ್ರು. ಎರಡೂ ಹಣವನ್ನ ನಾನೇ ಬಿಡುಗಡೆ ಮಾಡಿಸಿಕೊಟ್ಟಿದ್ದೆ, ಇಬ್ಬರು ಮುಖ್ಯಮಂತ್ರಿಗಳ ಅಂತ ಬೇಡಿಕೊಂಡು. ಅವರ ಹಣದಿಂದ ಇವತ್ತು ಪೀಠ ಕಟ್ಟೈತಿ. ಕಾಂಗ್ರೆಸ್ ಸರ್ಕಾರದ ಅಥವಾ ಕಾಂಗ್ರೆಸ್ ಶಾಸಕರಿಂದ ಅಥವಾ ಕಾಂಗ್ರೆಸ್ ಪಕ್ಷದವರಿಂದ ಏನೂ ಅದಕ್ಕೆ ಧನಸಹಾಯ ಬಂದಿಲ್ಲ. ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರು ಇರಬಹುದು, ಸನ್ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಳ್ ಇರಬಹುದು, ಅರವಿಂದ್ ಬೆಲ್ಲದ್ ಇರಬಹುದು. ಇಂಥವರ ಪರಿಶ್ರಮ ಮತ್ತು ಹಣಕಾಸಿನ ನೆರವಿನಿಂದ ಪೀಠ ಸ್ಥಾಪನೆಗೊಂಡಿದೆ. ಏನಾದರೂ ಸ್ವಾಮಿಗಳ ಕಡೆ ನ್ಯೂನತೆ ಇದ್ರೆ ಅವ್ರಿಗೆ ಹೇಳೋಣ, ಅಥವಾ ನಮ್ಮ ಕಡೆ ನ್ಯೂನತೆಗಳಿದ್ರೆ ನಾವು ಸರಿಪಡಿಸಿಕೊಳ್ಳೋಣ. ಕುಂತು ಮಾತಾಡಿಕೊಂಡು ಬಗೆಹರಿಸಬೇಕ ಹೊರತಾಗಿ ಇನ್ನೊಂದು ಸಮಾಜದ ಮುಂದೆ ಪಂಚಮಸಾಲಿ ಸಮಾಜ ತಲೆ ತಗ್ಗಿಸುವಂತ ಕೆಲಸವನ್ನ ಯಾರೂ ಮಾಡಬಾರದು ಅಂತ ನಾನು ಬೇಡ್ಕೊಂತೇನೆ. ಇದಿಷ್ಟು ಶಾಸಕರಾದಂತಹ ಸಿಸಿ ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಜಿ ಸಚಿವ ಸಿಸಿ ಪಾಟೀಲ್ ಆಗ್ರಹಿಸಿದ್ದಾರೆ. ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿ ಕೊಡಿಸೋದಾಗಿ ಹೇಳಿಕೆಯನ್ನ ನೀಡಿದ್ರು. ಇದೀಗ
ಮಠಕ್ಕೇನೆ ಪೀಠಕ್ಕೇನೆ ಬೀಗ ಹಾಕೋ ಕಾರ್ಯಕ್ಕೆ ಮುಂದಾಗ್ತಿದ್ದಾರೆ. 24 ಗಂಟೆ ಒಳಗೇನೆ ಮೀಸಲಾತಿ ಕೊಡಿಸೋದಾಗಿ ಘೋಷಣೆ ಮಾಡಿದ್ರು. 2 ವರ್ಷಗಳಾದ್ರೂ ಕೂಡ ಕಾಂಗ್ರೆಸ್ ಮೀಸಲಾತಿಯನ್ನ ಘೋಷಿಸಿಲ್ಲ. ಈಗ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿರೋದು ಸರಿಯಲ್ಲ ಅಂತ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಸಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರು ಬೀಗ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಇದು ಇಡೀ ಪಂಚಮಸಾಲಿ ಸಮುದಾಯಕ್ಕೆ ಒಂದಷ್ಟು ರೀತಿಯಾದಂತಹ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ನಮ್ಮ ಜೊತೆ ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಮತ್ತು ಶಾಸಕರು ಆದಂತಹ ಸಿಸಿ ಪಾಟೀಲ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಷ್ಟರ ಮಟ್ಟಿಗೆ ಸರಿ ಬೀಗ ಹಾಕಿದ್ದು, ಏನ್ ಅಂತ ಕೃತ್ಯ ನಡೀತಾ ಇತ್ತು ಅಂತ? ಇದು ರಾಜಕಾರಣದಲ್ಲಿರೋರು ಸೂರ್ಯಕಾಂತಿ ಹೂವಿನ ತರ ಇರಬಾರ್ದು. ಸೂರ್ಯಕಾಂತಿ ಹೂವು ಮುಂಜಾನೆ ಪೂರ್ವಕ್ಕೆ ಇರತೈತಿ, ಸಾಯಂಕಾಲ ಪಶ್ಚಿಮಕ್ಕೆ ಇರ್ತೈತಿ. ಯಾರು ಭಕ್ತರು ಕರೀತಾರ, ಅವ್ರ ಮನೆಗೆ ಹೋಗ್ತಾರ, ಊಟ ಮಾಡ್ತಾರ, ಆ ಊರಾಗ ಏನು ಡಿಸೇಲ್ ಹಾಕಿಸ್ತಾರ, ಮುಂದಿನ ಊರಿಗೆ ತೆರಳ್ತಾರ. ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದಂತ ಸ್ವಾಮೀಜಿ ಅಂದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿ. ಆ ಕಾರಣಕ್ಕಾಗಿ ಅವರನ್ನ ಅಗೌರವ ಮಾಡ್ಕೊಂಡು ಮಾಡಿಸ್ತಾ ಇದ್ದಾರಲ್ಲ, ಅದು ಸಮಾಜಕ್ಕೆ ಮಾಡ್ತಿರ್ತಕ್ಕಂಥ ಅನ್ಯಾಯ ಅನ್ನುವಂತ ಮಾತನ್ನು ಹೇಳ್ತಾ, ನಾವು ಪಂಚಮಸಾಲಿಯ ಮೂಲಪೀಠ ಕೂಡಲ ಸಂಗಮದಾಗ ಸನ್ಮಾನ್ಯ ಯಡಿಯೂರಪ್ಪನವರು 1 ಕೋಟಿ ರೂಪಾಯಿ ಕೊಟ್ಟಿದ್ರು, ಸನ್ಮಾನ್ಯ ಸದಾನಂದ ಗೌಡರು 50 ಲಕ್ಷ ರೂಪಾಯಿ ಕೊಟ್ಟಿದ್ರು. ಎರಡೂ ಹಣವನ್ನ ನಾನೇ ಬಿಡುಗಡೆ ಮಾಡಿಸಿಕೊಟ್ಟಿದ್ದೆ, ಇಬ್ಬರು ಮುಖ್ಯಮಂತ್ರಿ ಅಂತ ಬೇಡಿಕೊಂಡು. ಅವರ ಹಣದಿಂದ ಇವತ್ತು ಪೀಠ ಕಟ್ಟೈತಿ. ಕಾಂಗ್ರೆಸ್ ಸರ್ಕಾರದ ಅಥವಾ ಕಾಂಗ್ರೆಸ್ ಶಾಸಕರಿಂದ ಅಥವಾ ಕಾಂಗ್ರೆಸ್ ಪಕ್ಷದವರಿಂದ ಏನೂ ಅದಕ್ಕೆ ಧನಸಹಾಯ ಬಂದಿಲ್ಲ. ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರು ಇರಬಹುದು, ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಇರಬಹುದು, ಅರವಿಂದ್ ಬೆಲ್ಲದ್ ಇರಬಹುದು. ಇಂಥವರ ಪರಿಶ್ರಮ ಮತ್ತು ಹಣಕಾಸಿನ ನೆರವಿನಿಂದ ಪೀಠ ಸ್ಥಾಪನೆಗೊಂಡಿದೆ. ಏನಾದರೂ ಸ್ವಾಮಿಗಳ ಕಡೆ ನ್ಯೂನತೆ ಇದ್ರೆ ಅವ್ರಿಗೆ ಹೇಳೋಣ, ಅಥವಾ ನಮ್ಮ ಕಡೆ ನ್ಯೂನತೆಗಳಿದ್ರೆ ನಾವು ಸರಿಪಡಿಸಿಕೊಳ್ಳೋಣ. ಕುಂತು ಮಾತಾಡಿಕೊಂಡು ಬಗೆಹರಿಸಬೇಕ ಹೊರತಾಗಿ ಇನ್ನೊಂದು ಸಮಾಜದ ಮುಂದೆ ಪಂಚಮಸಾಲಿ ಸಮಾಜ ತಲೆ ತಗ್ಗಿಸುವಂತ ಕೆಲಸವನ್ನ ಯಾರೂ ಮಾಡಬಾರದು ಅಂತ ನಾನು ಬೇಡ್ಕೊಂತೇನೆ. ಇದಿಷ್ಟು ಶಾಸಕರಾದಂತಹ ಸಿಸಿ ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಜಿ ಸಚಿವ ಸಿಸಿ ಪಾಟೀಲ್ ಆಗ್ರಹಿಸಿದ್ದಾರೆ. ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿ ಕೊಡಿಸೋದಾಗಿ ಹೇಳಿಕೆಯನ್ನ ನೀಡಿದ್ರು. ಇದೀಗ ಮಠಕ್ಕೇನೆ ಪೀಠಕ್ಕೇನೆ ಬೀಗ ಹಾಕೋ ಕಾರ್ಯಕ್ಕೆ ಮುಂದಾಗ್ತಿದ್ದಾರೆ. 24 ಗಂಟೆ ಒಳಗೇನೆ ಮೀಸಲಾತಿ ಕೊಡಿಸೋದಾಗಿ ಘೋಷಣೆ ಮಾಡಿದ್ರು. 2 ವರ್ಷಗಳಾದ್ರೂ ಕೂಡ ಕಾಂಗ್ರೆಸ್ ಮೀಸಲಾತಿಯನ್ನ ಘೋಷಿಸಿಲ್ಲ. ಈಗ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿರೋದು ಸರಿಯಲ್ಲ ಅಂತ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಸಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರು ಬೀಗ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಇದು ಇಡೀ ಪಂಚಮಸಾಲಿ ಸಮುದಾಯಕ್ಕೆ ಒಂದಷ್ಟು ರೀತಿಯಾದಂತಹ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ನಮ್ಮ ಜೊತೆ ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಮತ್ತು ಶಾಸಕರು ಆದಂತಹ ಸಿಸಿ ಪಾಟೀಲ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಷ್ಟರ ಮಟ್ಟಿಗೆ ಸರಿ ಬೀಗ ಹಾಕಿದ್ದು, ಏನ್ ಅಂತ ಕೃತ್ಯ ನಡೀತಾ ಇತ್ತು ಅಂತ? ಇದು ರಾಜಕಾರಣದಲ್ಲಿರೋರು ಸೂರ್ಯಕಾಂತಿ ಹೂವಿನ ತರ ಇರಬಾರ್ದು. ಸೂರ್ಯಕಾಂತಿ ಹೂವು ಮುಂಜಾನೆ ಪೂರ್ವಕ್ಕೆ ಇರತೈತಿ, ಸಾಯಂಕಾಲ ಪಶ್ಚಿಮಕ್ಕೆ ಇರ್ತೈತಿ. ಯಾರು ಭಕ್ತರು ಕರೀತಾರ, ಅವ್ರ ಮನೆಗೆ ಹೋಗ್ತಾರ, ಊಟ ಮಾಡ್ತಾರ, ಆ ಊರಾಗ ಏನು ಡಿಸೇಲ್ ಹಾಕಿಸ್ತಾರ, ಮುಂದಿನ ಊರಿಗೆ ತೆರಳ್ತಾರ. ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದಂತ ಸ್ವಾಮೀಜಿ ಅಂದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿ. ಆ ಕಾರಣಕ್ಕಾಗಿ ಅವರನ್ನ ಅಗೌರವ ಮಾಡ್ಕೊಂಡು ಮಾಡಿಸ್ತಾ ಇದ್ದಾರಲ್ಲ, ಅದು ಸಮಾಜಕ್ಕೆ ಮಾಡ್ತಿರ್ತಕ್ಕಂಥ ಅನ್ಯಾಯ ಅನ್ನುವಂತ ಮಾತನ್ನು ಹೇಳ್ತಾ, ನಾವು ಪಂಚಮಸಾಲಿಯ ಮೂಲಪೀಠ ಕೂಡಲ ಸಂಗಮದಾಗ ಸನ್ಮಾನ್ಯ ಯಡಿಯೂರಪ್ಪನವರು 1 ಕೋಟಿ ರೂಪಾಯಿ ಕೊಟ್ಟಿದ್ರು, ಸನ್ಮಾನ್ಯ ಸದಾನಂದ ಗೌಡರು 50 ಲಕ್ಷ ರೂಪಾಯಿ ಕೊಟ್ಟಿದ್ರು. ಎರಡೂ ಹಣವನ್ನ ನಾನೇ ಬಿಡುಗಡೆ ಮಾಡಿಸಿಕೊಟ್ಟಿದ್ದೆ, ಇಬ್ಬರು ಮುಖ್ಯಮಂತ್ರಿ ಅಂತ ಬೇಡಿಕೊಂಡು. ಅವರ ಹಣದಿಂದ ಇವತ್ತು ಪೀಠ ಕಟ್ಟೈತಿ. ಕಾಂಗ್ರೆಸ್ ಸರ್ಕಾರದ ಅಥವಾ ಕಾಂಗ್ರೆಸ್ ಶಾಸಕರಿಂದ ಅಥವಾ ಕಾಂಗ್ರೆಸ್ ಪಕ್ಷದವರಿಂದ ಏನೂ ಅದಕ್ಕೆ ಧನಸಹಾಯ ಬಂದಿಲ್ಲ. ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರು ಇರಬಹುದು, ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಇರಬಹುದು, ಅರವಿಂದ್ ಬೆಲ್ಲದ್ ಇರಬಹುದು. ಇಂಥವರ ಪರಿಶ್ರಮ ಮತ್ತು ಹಣಕಾಸಿನ ನೆರವಿನಿಂದ ಪೀಠ ಸ್ಥಾಪನೆಗೊಂಡಿದೆ. ಏನಾದರೂ ಸ್ವಾಮಿಗಳ ಕಡೆ ನ್ಯೂನತೆ ಇದ್ರೆ ಅವ್ರಿಗೆ ಹೇಳೋಣ, ಅಥವಾ ನಮ್ಮ ಕಡೆ ನ್ಯೂನತೆಗಳಿದ್ರೆ ನಾವು ಸರಿಪಡಿಸಿಕೊಳ್ಳೋಣ. ಕುಂತು ಮಾತಾಡಿಕೊಂಡು ಬಗೆಹರಿಸಬೇಕ ಹೊರತಾಗಿ ಇನ್ನೊಂದು ಸಮಾಜದ ಮುಂದೆ ಪಂಚಮಸಾಲಿ ಸಮಾಜ ತಲೆ ತಗ್ಗಿಸುವಂತ ಕೆಲಸವನ್ನ ಯಾರೂ ಮಾಡಬಾರದು ಅಂತ ನಾನು ಬೇಡ್ಕೊಂತೇನೆ. ಇದಿಷ್ಟು ಶಾಸಕರಾದಂತಹ ಸಿಸಿ ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.